ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಗೊತ್ತಿದೆಯಲ್ವಾ? ಅಲ್ಲಿ ಆವಾಗ ಅಶಾಂತಿ ಸೃಷ್ಟಿಸುವ ಕೆಲಸಗಳು ಆಗ್ತಾ ಇರುತ್ತೆ. ಈಗ ಮತ್ತೊಮ್ಮೆ ಅಂತಹದ್ದೇ ಕೃತ್ಯಗಳು ನಡೀತಾ ಇದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಿಲ್ಲದ ವಿಚಾರವೇನಲ್ಲ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ಚಲು ನಮಗೆ ಗೊತ್ತಿದೆ ಎಂದು ಯಾರು ಬಹಿರಂಗವಾಗಿ ಮೈಕ್ನಲ್ಲಿ ಘೋಷಣೆ ಮಾಡಿದ್ದಾರೋ ಅದೇ ದುಷ್ಟಕೂಟದವರು ಸೇರಿಕೊಂಡು ಮತ್ತೊಮ್ಮೆ ಬೆಂಕಿ ಹಚ್ಚುವ ಪ್ರಯತ್ನ ಮಾಡುತ್ತಿರುವಂತೆ ಕಂಡು ಬರ್ತಾ ಇದೆ. ಲೋಕಸಭಾ ಚುನಾವಣೆಯಾಗಿ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಗೆದ್ದಿದೆ. ಹಾಗೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಧಿಕಾರ ಹಿಡಿದಿದೆ. ಆದರೆ ಅದರ ವಿಜಯೋತ್ಸವದ ಹೆಸರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ಚುವ ಷಡ್ಯಂತ್ರಗಳು ನಡೀತಾ ಇದೆ. ಲೋಕಸಭಾ ಚುನಾವಣೆ ನಡೆದು ಮತ ಎಣಿಕೆ ಮುಗಿಯೋ ತನಕ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತವಾಗಿತ್ತು. ಆ ಬಳಿಕ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಅಹಿತಕರ ಘಟನೆಗಳು ನಡೀತಾ ಇದೆ. ಅದು ಕೂಡ ಒಂದು ಸೀಮಿತ ಪ್ರದೇಶದಲ್ಲಷ್ಟೇ ನಡೀತಾ ಇದೆ. ಬಂಟ್ವಾಳ ಮತ್ತು ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ಆಸುಪಾಸಿನಲ್ಲೇ ಸತತ 3 ಅಹಿತಕರ ಘಟನೆಗಳು ಸಂಭವಿಸಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮೊದಲಿಗೆ ಬಂಟ್ವಾಳ ತಾಲೂಕಿನ ಬಡಗಬೆಳ್ಳೂರು ಎಂಬಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಮಾಡ್ತಾ ತಲ್ವಾರು ಪ್ರದರ್ಶನ ಮಾಡಿದ್ರು. ಬೆನ್ನಲ್ಲೇ ವಿಟ್ಲ ಠಾಣಾ ವ್ಯಾಪ್ತಿಯ ಕರೋಪಾಡಿ ಗ್ರಾಮದ ಗುಂಡಮಜಲು ಎಂಬಲ್ಲಿ ಮಸೀದಿ ಮುಂದೆ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಘೋಷಣೆ ಕೂಗಿ ಪ್ರಚೋದನೆ ಮಾಡಿದ್ರು. ಅದರ ಬೆನ್ನಲ್ಲೇ ಉಳ್ಳಾಳ ವ್ಯಾಪ್ತಿಯ ಬೋಳಿಯರ್ ಎಂಬಲ್ಲಿ ಮಸೀದಿಯ ಮುಂದೆ ಬಿಜೆಪಿ ಕಾರ್ಯಕರ್ತರು ಪ್ರಚೋದನಕಾರಿಯಾಗಿ ನಡೆದುಕೊಂಡಿದ್ರು. ಆವಾಗ ಅಲ್ಲಿ 2 ಬಿಜೆಪಿ ಕಾರ್ಯಕರ್ತರು ಮತ್ತು ಸ್ಥಳೀಯ ಮುಸ್ಲಿಮರ ನಡುವೆ ಘರ್ಷಣೆ ಕೂಡ ನಡೆದಿದೆ. ಈ 3 ಘಟನೆಗಳನ್ನು ನೋಡಿದರೆ ಪ್ರಚೋದನೆ ನಡೀತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಂಟ್ವಾಳ ತಾಲೂಕಿನ ಬಡಗಬೆಳ್ಳೂರು ಎಂಬಲ್ಲಿ ನಡೆದ ವಿಜಯೋತ್ಸವದಲ್ಲಿ ತಲ್ವಾರ್ ಝಳಪಿಸಿದ ಬೆನ್ನಲ್ಲೇ ಬಂಟ್ವಾಳ ತಾಲೂಕಿನ ಕರೋಪಾಡಿ ಗ್ರಾಮದಲ್ಲಿ ಮಸೀದಿ ಮುಂದೆ ಇವರ ವಿಜಯೋತ್ಸವ ನಡೆಯುತ್ತೆ. ಅದು ಕೂಡ ಮತ ಎಣಿಕೆ ಮುಗಿದು ಫಲಿತಾಂಶ ಬಂದು 24 ಗಂಟೆ ಕಳೆದ ಮೇಲೆ. ಫಲಿತಾಂಶ ಬಂದಿದ್ದು 4ನೇ ತಾರೀಕು. ಆದರೆ ಇವರ ವಿಜಯೋತ್ಸವ ನಡೆದಿರೋದು 5ನೇ ತಾರೀಕಿನಂದು ರಾತ್ರಿ ಅಂತ ತಿಳಿದು ಬಂದಿದೆ. ಅದು ಕೂಡ ಮಸೀದಿ ಮುಂಭಾಗದಲ್ಲೇ ಪಟಾಕಿ ಸಿಡಿಸಿ ಘೋಷಣೆಗಳನ್ನು ಕೂಗುತ್ತಾ ಪ್ರಚೋದನೆ ಮಾಡಿದ್ದಾರೆ. ಅಷ್ಟು ದೊಡ್ಡ ಊರಲ್ಲಿ ಇವರಿಗೆ ಪಟಾಕಿ ಸಿಡಿಸಲು ಪ್ರಚೋದನಕಾರಿ ಘೋಷಣೆ ಕೂಗಲು ಜಾಗ ಸಿಕ್ಕಿದ್ದು ಮಸೀದಿ ಬಳಿ. ಇದರಲ್ಲೇ ಇವರ ಷಡ್ಯಂತ್ರ ಏನು ಅಂತ ಅರ್ಥ ಆಗತ್ತೆ. ಆದರೆ ಅಲ್ಲಿ ಸ್ಥಳೀಯರು ಇವರ ಷಡ್ಯಂತ್ರಕ್ಕೆ ಬಲಿ ಬೀಳಲಿಲ್ಲ. ಹೀಗಾಗಿ ಅಲ್ಲಿ ಯಾವುದೇ ಘರ್ಷಣೆ ನಡೆಯಲಿಲ್ಲ. ಆದರೆ ಬಿಜೆಪಿಯ ಸೋಷಿಯಲ್ ಮೀಡಿಯಾಗಳು ಅದನ್ನೊಂದು ಮಹಾ ಸಾಹಸ ಕೆಲಸ ಎಂಬಂತೆ ಬಿಂಬಿಸಿ ಆ ವಿಡಿಯೋಗಳನ್ನು ತಮ್ಮ ಫೇಸ್ಬುಕ್ ಪೇಜ್ಗಳಲ್ಲಿ, ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ವೈರಲ್ ಮಾಡಿದರು. ಆದರೂ ಪೊಲೀಸರು ಆ ಬಗ್ಗೆ ಕ್ರಮಕ್ಕೆ ಮುಂದಾಗಿರಲಿಲ್ಲ. ಅಲ್ಲಿನ ಪೊಲೀಸರಿಗೆ ನಮಾಜ್ ಮಾಡಿದರೆ ಮಾತ್ರ ಸುಮೋಟೋ ಕೇಸ್ ದಾಖಲು ಮಾಡಲು ಗೊತ್ತಿರೋದು. ಮಸೀದಿ ಬಳಿ ನಮಾಜ್ ಮಾಡಿದರೆ ಸುಮೋಟೋ ಕೇಸ್ ದಾಖಲಿಸುವವರಿಗೆ ಮಸೀದಿ ಬಳಿ ದುರ್ವರ್ತನೆ ತೋರಿಸಿದವರ ಮೇಲೆಯೂ ಸುಮೋಟೋ ಕೇಸ್ ದಾಖಲಿಸಬೇಕೆಂಬ ಪ್ರಜ್ಞೆ ಇಲ್ಲ. ಹೀಗಾಗಿ ಆ ದುಷ್ಟಕೂಟಕ್ಕೆ ಮತ್ತಷ್ಟು ಸಲೀಸು ಸಿಕ್ತು. ಕರೋಪಾಡಿಯ ಘಟನೆಯ ಬೆನ್ನಲ್ಲೇ ಸ್ಪೀಕರ್ UT ಖಾದರ್ ಅವರ ಕ್ಷೇತ್ರದ ವ್ಯಾಪ್ತಿಯ ಬೋಳಿಯರ್ ಎಂಬಲ್ಲಿ ಮತ್ತದೇ ಪ್ರಚೋದನೆ ನಡೆಯಿತು. ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸಿದ ರಾತ್ರಿ ಒಂದಷ್ಟು ಬಿಜೆಪಿ ಕಾರ್ಯಕರ್ತರು ಬೋಳಿಯರ್ನಲ್ಲಿ ಮೆರವಣಿಗೆಗೆ ಬಂದರು. ಅವರ ಮೆರವಣಿಗೆ ಸ್ಟಾಪ್ ಆಗಿದ್ದು ಬೋಳಿಯರ್ನ ಮಸೀದಿ ಮುಂದೆ. ಕರೆಕ್ಟಾಗಿ ಮಸೀದಿ ಮುಂದೆಯೇ ಅವರ ಮೆರವಣಿಗೆ ನಿಂತಿತ್ತು. ಹೇಗೆ ಉತ್ತರದ ರಾಜ್ಯಗಳಲ್ಲಿ ಇದೇ ಸಿದ್ಧಾಂತದವರು ಮಸೀದಿಗಳನ್ನು ಟಾರ್ಗೆಟ್ ಮಾಡಿ ಪ್ರಚೋದನೆ ಮಾಡ್ತಾರೋ ಅದೇ ರೀತಿಯ ಕೃತ್ಯಗಳು ಇಲ್ಲಿ ನಡೀತಾ ಇದೆ. ಬೋಳಿಯಾರ್ನ ಬಿಜೆಪಿ ಕಾರ್ಯಕರ್ತರು ಡ್ಯಾನ್ಸ್ ಮಾಡಲು, ಪಟಾಕಿ ಸಿಡಿಸಲು, ಘೋಷಣೆ ಕೂಗಲು ಮಸೀದಿ ಮುಂಭಾಗದ ಜಾಗವನ್ನೇ ಆಯ್ದುಕೊಂಡ್ರು. ಅಲ್ಲಿದ್ದ ಮದ್ರಸಾ ವಿದ್ಯಾರ್ಥಿಗಳನ್ನು ಕೂಡ ದುಷ್ಟಕೂಟ ಪ್ರಚೋದನೆ ಮಾಡಿದೆ. ಅಷ್ಟರಲ್ಲಿ ಸ್ಥಳೀಯರು ಬಂದು ಇಲ್ಲಿ ಸಮಸ್ಯೆ ಮಾಡಬೇಡಿ, ಮುಂದಕ್ಕೆ ಹೋಗಿ ಅಂತ ಕೇಳಿಕೊಂಡಿದ್ದಾರೆ. ಈ ವೇಳೆ ಸ್ವಲ್ಪ ಮಾತಿಗೆ ಮಾತು ಬೆಳೆದಿದೆ. ಬಳಿಕ ಅಲ್ಲಿಂದ ತೆರಳಿದವರು ಮತ್ತೆ ಮೆರವಣಿಗೆಯಲ್ಲೇ ವಾಪಸ್ ಬಂದಿದ್ದಾರೆ. ಆ ವೇಳೆ ವಾಪಸ್ ಬಂದವರನ್ನ ಸ್ಥಳೀಯರು ಅಟ್ಟಿಸಿದ್ದಾರೆ. ಅಲ್ಲಿ ಚಾಕು ಇರಿತ ಆಗಿದೆ ಎನ್ನಲಾಗ್ತಾ ಇದೆ. ಆದರೆ ಸ್ಥಳೀಯರ ಪ್ರಕಾರ ಅಂಥದ್ದೇನೂ ಆಗಿಲ್ಲ. ಸುಮ್ಮನೆ ಊರಿನಲ್ಲಿ ಅಶಾಂತಿ ಮೂಡಿಸಲು ಈ ರೀತಿ ನಾಟಕ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಬಿಜೆಪಿಯು ಈ ವಿಚಾರವನ್ನ ದೊಡ್ಡ ವಿವಾದ ಮಾಡಲು ಹೋಗಿದೆ. ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದ ನೂತನ ಬಿಜೆಪಿ ಸಂಸದ ಬ್ರಿಜೇಶ್ ಚೌಟ ಹೇಳ್ತಾರೆ, ದಕ್ಷಿಣ ಕನ್ನಡದಲ್ಲಿ ಜಿಹಾದಿ ಮಾನಸಿಕತೆ ಹೆಚ್ಚಾಗಿದೆ ಅಂತ. ಈ ಚೌಟಾಗೆ ಇದೊಂದು ಪದಪುಂಜ ಬಿಟ್ಟರೆ ಬೇರೇನು ಬಂಡವಾಳ ಇಲ್ಲ. ಎಲೆಕ್ಷನ್ಗೂ ಮುಂಚೆನೂ ಈ ಚೌಟ ಬಾಯಲ್ಲಿ ಬರೀ ಜಿಹಾದಿ ಹಿಂದುತ್ವ ಬಿಟ್ಟರೆ ಅವರಲ್ಲಿ ಬೇರೆ ಯಾವುದೇ ವಿಚಾರ ಇರಲಿಲ್ಲ.
ಗೆದ್ದ ಮೇಲೂ ಅದೇ ವಿಚಾರವನ್ನು ರಿಪೀಟ್ ಮಾಡ್ತಾ ಇದ್ದಾರೆ. ಮಿಸ್ಟರ್ ಚೌಟಾ ಅವರೇ, ಮಸೀದಿ ಮುಂದೆ ಹೋಗಿ ಪ್ರಚೋದನೆ ಮಾಡುವ ನಿಮ್ಮ ಕಾರ್ಯಕರ್ತರ ಮಾನಸಿಕತೆ ಯಾವುದು ಅಂತ ನೀವು ಮೊದಲು ಹೇಳಬೇಕು. ನಂತರ ನೀವು ಮುಸ್ಲಿಮರ ಮನಸ್ಸಿನ ಬಗ್ಗೆ ಅರಿತರೆ ಸಾಕು. ಮಸೀದಿ ಬಿಟ್ಟರೆ ನಿಮ್ಮವರಿಗೆ ಪಟಾಕಿ ಸಿಡಿಸಲು ಬೇರೆ ಯಾವುದೇ ಜಾಗ ಇಲ್ವೇನ್ರಿ? ನಿಮ್ಮವರಿಗೆ ಕುಡಿದು ಡ್ಯಾನ್ಸ್ ಮಾಡಲು ಮಸೀದಿಯ ಮುಂಭಾಗ ಬಿಟ್ಟರೆ ಬೇರೆ ಯಾವುದೇ ಜಾಗ ಸಿಗಲ್ವಾ? ಮಸೀದಿ ಮುಂಭಾಗದಲ್ಲೇ ನಿಮ್ಮವರಿಗೆ ಪ್ರಚೋದನಕಾರಿ ಘೋಷಣೆ ಕೂಗಬೇಕಾ? ಯಾಕೆ ಅವರು ನಿಮ್ಮ ಮನೆ ಮುಂಭಾಗದಲ್ಲಿ ಬಂದು ಕುಣಿದಿಲ್ಲ? ಯಾಕೆ ನಿಮ್ಮ ಮನೆ ಮುಂದೆ ಪಟಾಕಿ ಸಿಡಿಸಿಲ್ಲ? ಯಾಕೆ ನಿಮ್ಮ ಮನೆ ಮುಂಭಾಗದಲ್ಲಿ ಪ್ರಚೋದನಕಾರಿ ಘೋಷಣೆ ಕೂಗಿಲ್ಲ? ಇದರಲ್ಲಿ ಯಾವುದೇ ಅನುಮಾನ ಬೇಡ. ದಕ್ಷಿಣ ಕನ್ನಡದಲ್ಲಿ ನಡೆದಿರುವ ಈ ಘಟನೆಗಳು ಒಂದು ದೊಡ್ಡ ಷಡ್ಯಂತ್ರದ ಭಾಗವಾಗಿ ನಡೆದಿರುವ ಹಾಗಿದೆ. ಎಲ್ಲವೂ ಪ್ರೀ ಪ್ಲ್ಯಾನ್ ಆಗಿ ನಡೆದಂತಿದೆ. ಈ ದುಷ್ಟಕೂಟ ಉರುಡಿ ಮೆರವಣಿಗೆ ಮಾಡುತ್ತೆ, ಕೊನೆಗೆ ಮಸೀದಿ ಮುಂಭಾಗಕ್ಕೆ ಬಂದು ಜಮಾಯಿಸುತ್ತೆ. ಅಲ್ಲಿ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸ್ತಾರೆ, ಪ್ರಚೋದನಕಾರಿ ಘೋಷಣೆ ಕೂಗ್ತಾರೆ. ಅಂದರೆ ಏನರ್ಥ? ಪ್ರಚೋದನೆ ಮಾಡಿ ಗಲಭೆ ಮಾಡಬೇಕು ಅಂತ ಅರ್ಥ ಅಲ್ವಾ? ಈ ಷಡ್ಯಂತ್ರದ ಹಿಂದೆ ರಾಜಕೀಯ ಕಾರಣಗಳು ಇವೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ಈ ಸಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ BJP ಮತಗಳಿಕೆ ಕುಸಿದಿದೆ. ಕಳೆದ ಸಲ 2,75,000 ಇದ್ದ ಲೀಡ್ ಈ ಸಲ 1,49,000ಕ್ಕೆ ಕುಸಿದಿದೆ. ಅಲ್ಲದೆ ಬಂಟ್ವಾಳದಲ್ಲಿ ಕಾಂಗ್ರೆಸ್ ಸಮಬಲ ಮತಗಳಿಕೆ ಮಾಡಿದೆ. ಉಳ್ಳಾಳದಲ್ಲಿ ಕಾಂಗ್ರೆಸ್ ಭರ್ಜರಿ ಮುನ್ನಡೆ ಪಡೆದಿದೆ. ಇದು ಅವರ ಆತಂಕಕ್ಕೆ ಕಾರಣವಾಗಿದೆಯಂತೆ. ಹೀಗಾಗಿ ಬಂಟ್ವಾಳ ಮತ್ತು ಉಳ್ಳಾಳ ಕ್ಷೇತ್ರವನ್ನು ಗುರಿ ಮಾಡಿ ಈ ರೀತಿ ಸಂಚು ಮಾಡ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದೆ. ಆ ಭಾಗದಲ್ಲಿ ನಡೆದ ಸರಣಿ ಅಹಿತಕರ ಘಟನೆಗಳನ್ನು ನೋಡಿದರೆ ಈ ಆರೋಪಗಳನ್ನು ತಳ್ಳಿ ಹಾಕುವಂತಿಲ್ಲ. ಅವರು ಸಂಚು ಮಾಡಿದ್ದೇ ಆದರೆ ಇನ್ಮುಂದೆಯೂ ಇಂತಹ ಘಟನೆಗಳು ನಡೆಯೋ ಆತಂಕ ಇದೆ. ಆದರೆ ದಕ್ಷಿಣ ಕನ್ನಡದ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಈ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದಂತಿಲ್ಲ. ಬೋಳಿಯಾರ್ ಪ್ರಕರಣದಲ್ಲಿ ಪೊಲೀಸರು ಸ್ಥಳೀಯ ಮುಸ್ಲಿಮರನ್ನೇ ಗುರಿ ಮಾಡಿ ಟಾರ್ಚರ್ ಕೊಡ್ತಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಮನೆ ಮನೆಗೆ ನುಗ್ಗಿ ಅಮಾಯಕರನ್ನ ಠಾಣೆಗೆ ಕರೆದುಕೊಂಡು ಹೋಗಿ ದೌರ್ಜನ್ಯ ಮಾಡಿರುವ ಆರೋಪಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ದಕ್ಷಿಣ ಕನ್ನಡದಲ್ಲಿ ಯಾರ ಆಡಳಿತ ಇದೆ ಎಂಬ ಅನುಮಾನ ಬರ್ತಾ ಇದೆ. ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡ್ತೀವಿ ಅನ್ನೋ ಕಾಂಗ್ರೆಸ್ ಆಡಳಿತ ಇದೆಯೋ ಅಥವಾ ಸಂಘ ಪರಿವಾರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬಿಟ್ಟು ಕೊಟ್ಟಿದ್ದಾರೋ ಎಂಬ ಸಂಶಯ ಕೂಡ ಬರ್ತಾ ಇದೆ. ಇಲ್ಲೊಬ್ರು ಉಸ್ತುವಾರಿ ಸಚಿವರಿದ್ದಾರೆ, ಅವರಿಗೆ ಕಠಿಣ ಕ್ರಮ ತೆಗೆದುಕೊಳ್ತೇವೆ ಅನ್ನೋ ಒಂದು ವಾಕ್ಯದ ರೆಡಿಮೇಡ್ ಉತ್ತರ ಕೊಡೋದಷ್ಟೇ ಗೊತ್ತಿದೆ. ಆ ಕಠಿಣ ಕ್ರಮ ಯಾವುದು, ಅದನ್ನ ಯಾವಾಗ ತೆಗೆದುಕೊಳ್ತಾರೆ ಅನ್ನೋದು ಅವರಿಗೂ ಕೂಡ ಗೊತ್ತಿಲ್ಲ. ಇನ್ನು ಗೃಹ ಸಚಿವರು ಮಂಗಳೂರಿಗೆ ಬಂದು ಆಂಟಿ ಕಮ್ಯುನಲ್ ವಿಂಗ್ ಮಾಡ್ತೀವಿ ಅಂತ ಹೇಳಿ ಹೋಗಿ 1 ವರ್ಷ ಆಯ್ತು. ಆದರೆ ಆಂಟಿ ಕಮ್ಯುನಲ್ ವಿಂಗ್ ಎಲ್ಲಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸ್ವತಃ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರಿಗೂ ಗೊತ್ತಿಲ್ಲ, ಗೃಹ ಸಚಿವರಿಗೂ ಗೊತ್ತಿಲ್ಲ, ಉಸ್ತುವಾರಿ ಮಂತ್ರಿಗೂ ಗೊತ್ತಿಲ್ಲ. ಇದೊಂದು ಬೆನ್ನು ಮೂಳೆ ಇಲ್ಲದ ಸರ್ಕಾರ ಆಗ್ಬಿಟ್ಟಿದೆ.